ತಾಲೂಕು ಆಡಳಿತ ಪಟ್ಟಣ ಪಂಚಾಯತ್ ವತಿಯಿಂದ ಅದ್ದೂರಿ ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತ್ಯೋತ್ಸವ. ಬೀದರ್ ಜಿಲ್ಲೆಯ ಔರದ್ ಪಟ್ಟಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಹಾಗೂ ಪಟ್ಟಣ ಪಂಚಾಯತ್ ಇವರ ಸಂಯುಕ್ತಾಶ್ರಯದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಛತ್ರಪತಿ ಶಿವಾಜಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ತಹಶೀಲ್ದಾರ್ ಮಹೇಶ್ ಪಾಟೀಲ್ ಅವರು ಚಾಲನೆ ನೀಡಿದರು. ಈ ಮೆರವಣಿಗೆಯು ಬಸವೇಶ್ವರ ಸರ್ಕಲ್ನಿಂದ ಸಾರ್ವಜನಿಕ ಆಸ್ಪತ್ರೆಯಿಂದ ಹಾದು ತಹಶೀಲ್ದಾರ್ ಕಚೇರಿಯ ಭವ್ಯವಾದ ಮೆರವಣಿಗೆ ಮೂಲಕ ಮಕ್ಕಳು ಮತ್ತು ದೊಡ್ಡವರು ಕುಡಿದು ಕುಪ್ಪಳಿಸಿ ಮೆರವಣಿಗೆ ಸಾಗಿಸಲಾಯಿತು. ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಮಹೇಶ್ ಪಾಟೀಲ, ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಕಿರಣ್ ಪಾಟೀಲ್, ಶಿವಕುಮಾರ್ ಘಾಟೆ, ದೋಂಡಿಬಾ ನರೋಟೆ, ರಾಮ್ ನರೋಟೆ, ಕಲ್ಲಪ್ಪ ದೇಶ್ಮುಖ್, ಡಾಕ್ಟರ್ ದೀಪಕ್, ಶಿವಾಜಿ ಪಾಟೀಲ್ ಮುಂಗನಾಳ್, ಜಿಂಜಿರಾವ್, ರತ್ನದೀಪ್ ಕಸ್ತೂರಿ, ಗೋವಿಂದ್ ತಿಂಗ್ಳೆ, ಸುಧಾಕರ್ ಕೊಲ್ಲೂರ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ರಾಜೇಶ್ ಸ್ವಾಮಿ, ಜೆಕೆ ನ್ಯೂಸ್ ಕನ್ನಡ, ಔರದ್. ವ್ಯಕ್ತಿ ಇವತ್ತು ಯಾಕೆ ನಾವು ಅವರ ಬಗ್ಗೆ ಜಯಂತಿ ಮಾಡ್ತಿದ್ದೇವೆ, ಅವರ ಒಂದು ಗುಣಗಳು, ಅವರಿರುವ ಶೌರ್ಯ, ಆ ಸಾಹಸ, ಆ ಸ್ವಾಭಿಮಾನ ಎದಕ್ಕೆ ಹೇಳ್ತಾ ಇದ್ದೇವೆ ಅಂದ್ರೆ ಈ ಮುಂದಿನ ಪೀಳಿಗೆ ಕೂಡ ಬರಲಿ, ನಮ್ಮ ತಾಯಿತನ, ನಮ್ಮ ನೆಲೆ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಎಲ್ಲವೂ ಕೂಡ ನಾವು ಉಳಿಸಬೇಕು. ಯಾರಾದರೂ ಹೊರಗಿನ ಶಕ್ತಿಗಳು ಬಂದರೂ ಕೂಡ ನಾವು ಅದನ್ನು ಹಿಮ್ಮೆಟ್ಟಿಸಿ ನಮ್ಮಲ್ಲಿರುವ ಶಕ್ತಿ ಯಾವುದೂ ನಾವು ಬಿಡಬಾರ್ದು, ನಮ್ಮಲ್ಲಿರುವ ಕಲೆ ಯಾವುದೂ ಬಿಡಬಾರ್ದು ಅಂತ ಆ ವ್ಯಕ್ತಿ ಬಗ್ಗೆ ಹೇಳ್ತಿದ್ದೇವೆ. ಈಗ ನಮ್ಮ ಆ ಸಮಾಜ ಈಗ ನಾವೆಲ್ಲ ನೋಡ್ತಿದ್ದೇವೆ, ಆ ಸಮಾಜ ಮುಖ್ಯವಾಗಿ ಇಂದಿನ ದಿನಗಳಲ್ಲಿ ಮುಖ್ಯವಾಗಿ ಅವರು ರೈತರಾಗಿದ್ದಾರೆ. ಎಷ್ಟೋ ಅವ್ರಿಗೆ ಹೊಲಗಳಿವೆ, ಆದರೂ ಅಲ್ಲಿ ಕೆಲಸ ಮಾಡೋಕ್ಕೆ ಅವ್ರು ನಿಂತಿಲ್ಲ. ಆ ಸಮಾಜ ಮುಖ್ಯ ಧಾರೆಯಲ್ಲಿ ಬರ್ತಾ ಇಲ್ಲ. ಅಲ್ಲಿ ಆ ಸಮಾಜ ಯುವಕರಾಗಲಿ ಇಂದಿನ ದಿನದ ಮುಖ್ಯ ಉದ್ದೇಶ ಅಂದರೆ ಅವರು ಶಿಕ್ಷಣ ಹೆಚ್ಚು ಪಡೆಯಲಿ, ಶಿಕ್ಷಣ ಹೆಚ್ಚು ಪಡೆದು ಮುಖ್ಯವಾಗಿ ಸರ್ಕಾರದ ಹುದ್ದೆಗಳಲ್ಲಿ ಅವರು ಬರಲಿ, ವಿದ್ಯಾರ್ಥಿನಿಗಳಲ್ಲಿ ಆ ಶಿಕ್ಷಣವನ್ನು ಪಡೆದು ಅವರು ಕೂಡ ಸಮಾಜದಲ್ಲಿ ಒಂದು ಪರಿವರ್ತನೆ ತರಲಿ ಅಂತ ಆ ಸಮಾಜದ ಎಲ್ಲ ವಿದ್ಯಾರ್ಥಿಗಳಿಗೆ ಶಿವಾಜಿ ಮಹಾರಾಜರಿಗೆ ಇದರಿಂದ ಈ ಒಂದು ಅವರ ಕನಸು ಎಲ್ಲಿಗಿತ್ತು ಅಂದರೆ ಅವ್ರು ಹೇಳ್ದಂಗೆ ಅಟೋಕ್, ಅದು ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಬಾರ್ಡರ್ಗಿದೆ. ಆವಾಗೊಂದು ಹಿಂದವಿ ಸರಾಜ್ ಅಥವಾ ಹಿಂದೂ ಪಥಪಥಶಾಹಿ ಅಂತ ಅಲ್ಲಿವರೆಗೂ ಹೋಗಿ ಅದು ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್ನ ಒಂದು ಕನಸಾಗಿತ್ತು. ಬಟ್ ಕಾರಣಾಂತರದಿಂದ 3ನೇ ಪಾನಿಪತ್ನಲ್ಲಿ ಮರಾಠರು ಮತ್ತು ಅಹಮದ್ ಶಾ ಅಬ್ದಾಲಿ ಮಧ್ಯೆ ನಡೆದಿರುವ ಆ ಯುದ್ಧದಲ್ಲಿ ಮರಾಠರಿಗೆ ಸೋಲಾಗುತ್ತೆ. ಅದರಿಂದ ಆ ಯುದ್ಧದಲ್ಲಿ ನಾವೇನಾದರೂ ಗೆದ್ದಿದ್ರೆ ಬ್ರಿಟಿಷ್ ಕೇಳಿ 3ನೇ ಪಾನಿಪತ್ ಏನಾಗಿರುತ್ತೆ 1761ನಲ್ಲಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಓದ್ಕೊಳ್ಳಿ. ಅಂದರೆ ಒಂದು ಯುದ್ಧ ಒಂದು ದೇಶದ ಇತಿಹಾಸವನ್ನೇ ಬದಲಿಸುತ್ತೆ. ಆ ಒಂದು ಯುದ್ಧ ಗೆದ್ದಿದ್ರೆ ಬಹುಶಃ ನಮ್ಮ ಹತ್ರ ಯಾವುದೇ ಬ್ರಿಟಿಷ್ ಆಳ್ವಿಕೆ ಇರ್ತಿರ್ಲಿಲ್ಲ. ಸೊ ಹಾಗಾಗಿ ಮುಂದಿನ 200-300 ವರ್ಷಗಳ ಇತಿಹಾಸ ಬದಲಿಸಬಹುದು ಅನ್ನೋದು ಇತಿಹಾಸದ ಪ್ರಸಂಗಗಳು. ಇಷ್ಟ ಆಗುತ್ತಾ ಅಂದರೆ ಅವ್ರು ಈ ಒಂದು ಜಯಂತಿಯಿಂದ ಮಕ್ಕಳಲ್ಲಿ ಏನು ಕಳ್ಕೊಬೇಕಂದ್ರೆ ಸ್ವಾಭಿಮಾನ, ಸ್ವರಾಜ್ಯ. ಯಾರಿಗೂ ಇನ್ ಕೇಸ್ ಅವ್ರು ಇರ್ತಿರ್ಲಿಲ್ಲ ಅಂದರೆ ಅದೊಂದು ಸ್ವಾಭಿಮಾನದ ಕಿಚ್ಚು ಸಾಮಾನ್ಯ ಜನರಲ್ಲಿ ಬಿತ್ತಿರಲಿಲ್ಲ ಅಂದರೆ ಏನಾಗ್ತಿರ್ತಿತ್ತು ಅಂದರೆ ಅದಕ್ಕೆ ಸ್ವಾಭಿಮಾನವನ್ನು ನಮ್ಮ ಬದುಕಿನಲ್ಲಿ ಸತ್ತು ನಾವೆಲ್ಲ ಅಳವಡಿಸಿಕೊಳ್ಳತಕ್ಕಂಥ ಸಂದೇಶವನ್ನು ನೀಡಿರ್ತಕ್ಕಂಥ ಮಾನ್ಯ ಜೊತೆಗೆ ಕಾರ್ಯಕ್ರಮದಲ್ಲಿ ಮಾತನಾಡ್ತಕ್ಕಂಥ ಮಾನ್ಯ ಕಾರ್ಯಕಾರಿಗಳು ಹಾಗೂ ಹಿರಿಯ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.